ನಮ್ಮ ನೆಚ್ಚಿನ ನಮ್ಮ ಗ್ರಾಮಕ್ಕೆ ಒಂದು ಶುಭಗಳಿಗೆ ಅಂತ ಹೇಳ್ಬೋದು. ಆನಿನಪ್ಪ ಸರ್ ಅವರ ಪ್ರವೇಶ ಇವತ್ತು. ಈ ಮೊದಲೇ ಬಂದಿದ್ದಾರೆ, ಆದರೆ ನನಗೆ ಈ ಶಾಲೆಗೆ ಬಂದಿದೆ ಫಸ್ಟ್. ಬಹಳ ಖುಷಿ ಆಯ್ತು. ಇವರೆಲ್ಲರಿಗೂ ಹೊಂದಿಸಿ ಒಂದೆರಡು ಮಾತನ್ನ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ದೋಸ್ ಹೂ ಆರ್ ಲಿವ್ ಫಾರ್ ಅದರ್ಸ್ ದೇ ಲಿವ್, ಅದರ್ಸ್ ಮೇರ್ಲಿ ಡೆಡ್ ಅಂತ. ಯಾರು ಬೇರೆಯವ್ರಿಗೋಸ್ಕರ ಏನಾದ್ರು ಒಂದು ಬದುಕಬೇಕು ಅಂತ ಅನ್ಕೊಳ್ತಾರೆ, ಅವ್ರು ಮಾತ್ರ ಬದುಕ್ದಂಗೆ. ಬೇರೆಯವ್ರ ಬಗ್ಗೆ ಗಮನನೇ ಬೇಡ, ನಾನ್ ಮಾತ್ರ ಬದುಕಿದ್ದೀನಿ ಅಂತಂದ್ರೆ ಅವ್ರು ಸತ್ತಂಗೆ ಅಂತ. ಬದುಕಿದ್ದಾರೆ, ಆದ್ರೆ ಅವ್ರ ಲಿಸ್ಟ್ ಅಲ್ಲಿ ಇಲ್ಲ. ಅಂತಂದ್ರೆ ಅದು ಭಗವಂತ ಕೊಟ್ಟಿರ್ತಕ್ಕಂಥ ಹೃದಯ ಶ್ರೀಮಂತಿಕೆ. ನಿಮ್ಮನ್ನ ನೋಡಿದ್ರೆ ಏನೋ ಮಾಡ್ಬೇಕು ಅಂತ ಅನ್ಸ್ಬೇಕು ಅಂತಂದ್ರೆ, ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ಮಗುಗೇನೋ ಒಂದಾಯ್ತು, ಒಂದು ಬಡವ್ರು ಏನೋ ಬಂದ್ರು ಅಥವಾ ಕೈಲಾಗ್ದಾರೆ ನಿಮ್ಮ ಹೋಗ್ತಾ ಇದಾರೆ ಅಂತಂದ್ರೆ ಅವ್ರಿಗೇನೋ ಕುಡಿತದ, ನಮ್ಮ ಮನ್ಸೇನಾದ್ರು ಮಾಡ್ಬೇಕಿತ್ತಲ್ಲ ಅಂತ. ಅದು ಇದ್ದವ್ರು ಅವ್ರು ಮಾತ್ರ ಬದುಕ್ದಂಗೆ ಅಂತ. ನಾನು ಮುನೇಶ್ ಅವ್ರದ್ದು ಪೇಂಟಿಂಗ್ ಮಾಡ್ಲಿಕ್ಕೆ ಒಂದ್ 2-3 ಕಡೆ ಹೋಗಿದ್ದೆ. ಬೆಂಗಳೂರಿಗೆ ಹೋದೆ, ಒಂದು ವಾತಾವರಣ. ಬೆಂಗಳೂರು ಪರಪ್ಪ ನಗರದ ಜೈಲ್ ಪಕ್ಕದಲ್ಲಿ ಇವ್ರದೊಂದು ವಸತಿ ಇದೆ ಮಕ್ಕಳಿಗೋಸ್ಕರ. ಮಕ್ಕಳೇ ಸ್ವಲ್ಪ ಕೇಳಿಸ್ಕೊಳ್ಳಿ, 2 ನಿಮಿಷ ಮಾತಾಡ್ಬಿಡ್ತೀನಿ. ಒಂದು ಪರಿಸ್ಥಿತಿ ಇದೆ ಇವತ್ತು ಕೂಡ ಹಲವಾರು ಕಡೆ ನಾವು ನೋಡ್ತೀವಿ. ಈ ತಂದೆ ತಾಯಿ ಇಲ್ದೇ ಇರ್ತಕ್ಕಂಥ ಮಕ್ಕಳು, ಅಥವಾ ತಂದೆ ಇಲ್ದೆ ತಾಯಿ ಇರ್ತಕ್ಕಂಥ ಮಕ್ಕಳು, ಅಥವಾ ತಾಯಿ ಇದ್ದು ತಂದೆ ಇರ್ತಕ್ಕಂಥ ಸಿಂಗಲ್ ಪೇರೆಂಟ್ ಮಕ್ಳು ಇರ್ತಾರೆ. ಕೆಲವ್ರು ಇಬ್ರು ಇರಲ್ಲ, ಅಜ್ಜಿನೋ ತಾತನೋ ಸಾಕೊಂಡಿರ್ತಾರೆ. ಕೆಲವರು ಅವ್ರು ಯಾರು ಇರಲ್ಲ, ಯಾರು ಎತ್ತರ ಅಂತ ಗೊತ್ತಿಲ್ಲ, ಎಲ್ಲಿ ಹುಟ್ಟಿದ್ವಿ ಅಂತ ಗೊತ್ತಿಲ್ಲ. ತೊಟ್ಟಿನಲ್ಲೋ, ಕಸದ ಬುಟ್ಟಿನಲ್ಲೋ, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೋ ಹುಟ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಆ ಮಕ್ಳು ಹೆಂಗ್ ಬದುಕಿ ಪ್ರಪಂಚದಲ್ಲಿ ಕಾಲ ಹಾಕ್ಬೇಕು, ಅವೆಲ್ಲನ ಕೂಡ ಇವತ್ತು ನಾವು ಹೊರಗಡೆ ಹೋದಾಗ ಅವೆಲ್ಲ ನಮ್ಗೆ ಸಿಗುತ್ತೆ, ನೋಡ್ಬೋದು ಅದನ್ನೆಲ್ಲ. ಅಂತ ಮಕ್ಕಳು ಚಿಂದೆ ಆಯ್ತಾ ಇರ್ತಾರೆ, ಕೇಳ್ಕೊಂಡು ತಿಂತಾ ಇರ್ತಾರೆ. ಮಲಗ್ಲಿಕ್ಕೆ ಜಾಗ ಇರಲ್ಲ, ಹಾಕೊಳಕ್ ಬಟ್ಟೆ ಇರಲ್ಲ. ಚಳಿ ಬಂದ್ರೆ ಚಳಿಗೆ ನಡ್ಗ್ಬೇಕು, ಸೊಳ್ಳೆಯಲ್ಲಿ ಕಚ್ಚಿಸ್ಕೋಬೇಕು. ಮಳೆ ಬಂದ್ರೆ ಅಲ್ಲೇ ತೊಯ್ಬೇಕು, ಬಿಸಿಲು ಬಂದ್ರು ಕೂಡ ಎಲ್ಲೂ ಇರಕ್ಕೆ ಸಾಧ್ಯ ಇರಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅನೇಕ ಮಕ್ಳು ಈಗಲೂ ಇದ್ದಾರೆ. ಸೊ ಅಂತ ಮಕ್ಕಳಿಗೆ ಅವ್ರನ್ನ ನೀವು ನೋಡಿರ್ಬೋದು, ಕೆಲವರೆಲ್ಲ ಈ ಪೈಪ್ಗಳಿರುತ್ತಲ್ಲ, ಆ ಪೈಪ್ಗಳ ಕೆಳಗಡೆ ವಾಸ ಮಾಡ್ತಿರ್ತಾರೆ. ಪೇಪರಲ್ಲೂ ಕೂಡ ನೀವು ಚಿತ್ರಗಳನ್ನ ನೋಡಿರ್ಬೋದು, ಟಿವಿಯಲ್ಲಿ ನೋಡಿರ್ಬೋದು. ಅಂತ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳಿಗೆ ಊಟ ಕೊಟ್ಟು, ಆ ಮಕ್ಕಳಿಗೆ ಬಟ್ಟೆ ಕೊಟ್ಟು, ಅವನ್ನ ನೋಡ್ಕೊಳ್ಳಕ್ಕೆ ಆಯಗಳನ್ನ ನೇಮಿಸಿ, ಇಂತಹ ಒಳ್ಳೆ ಮೇಸ್ಟ್ರುಗಳನ್ನ ಸಂಬಳ ಕೊಟ್ಟು ಅವ್ರಿಗೆ ಬಹಳ ಚೆನ್ನಾಗಿ ಎಲ್ಲಾ ವ್ಯವಸ್ಥೆಗಳು ಮಾಡಿ, ಓದಿಸ್ಕೊಳ್ಳಕ್ಕೆ, ಮಲ್ಕೊಳ್ಳಕ್ಕೆ, ಊಟ ಮಾಡಕ್ಕೆ, ಟಾಯ್ಲೆಟ್ಗೆ ಹೋಗೋಕ್ಕೆ, ಸ್ನಾನ ಮಾಡಕ್ಕೆ ಎಲ್ಲವೂ ಕೂಡ ಏರ್ಪಾಡುಗಳು ಮಾಡ್ತಾರೆ ಅಂತಂದ್ರೆ ಅದನ್ನ ಒಂದ್ ಸ್ವಲ್ಪ ನಾವು ನೋಡ್ಬೇಕು. ಅದಕ್ಕಿಂತಲೂ ಸಮಾಜ ಸೇವೆ, ಅದಕ್ಕಿಂತಲೂ ಸಮಾಜಕ್ಕೆ ಒಂದು ನಾಯಕತ್ವ, ಸಮಾಜಕ್ಕೆ ನಾವೇನೋ ಮಾಡ್ಕೊಳ್ತೀವಿ, ಸೋಷಿಯಲ್ ವರ್ಕರ್ ಅಂತ ಬಿಂಬಿಸ್ಕೊಳ್ತಾರಲ್ವಾ ಅನೇಕ ಜನ. ಇದಕ್ಕಿಂತಲೂ ದೊಡ್ಡ ಕೆಲಸಗಳ ಅಲ್ವಾ? ಆತರ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮೂರಲ್ಲೇ ಒಬ್ಬಿದ್ದಾರೆ, ನಮ್ಮಲ್ಲೇ ಒಬ್ಬಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ಬೇಕು. ಅವರಿಗೆ ಒಂದಷ್ಟು ಆಯಸ್ಸನ್ನ, ಅವ್ರ ಕುಟುಂಬಕ್ಕೆ ಒಂದು ಸಮೃದ್ಧಿಯನ್ನ, ಅವ್ರ ಸಂಬಂಧಗಳಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಲಿ ಅಂತ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಕೊಪ್ಪಳಕ್ಕೆ ಹೋಗಿದ್ವಿ, ಸ್ಕೂಲ್ಗಳು ಅಲ್ಲಿ ಚೆಲ್ಲೂರು ಕ್ಯಾಂಪ್ ಅಂತ ಸರ್. ಆ ಸ್ಕೂಲ್ ಒಂದು ಪೇಂಟ್ ಮಾಡಿದ್ವಿ, ನಾವೇ ಹೋಗಿದ್ವಿ, ಪೇಂಟ್ ಮಾಡಿದ್ವಿ. ಒಂದು ಬದಲಾವಣೆ ಯಾಕೆ ಬಂತಂದ್ರೆ, ಒಂದು ಒಳ್ಳೆ ವ್ಯಕ್ತಿ ಅಲ್ಲಿ ಕಾಲಿಟ್ಟಾಗ ಏನ್ ಬದಲಾವಣೆ ಆಗ್ಬೋದು ಅನ್ನೋದಕ್ಕೆ, ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಪೇಂಟ್ ಮಾಡಿದ ಮೇಲೆ ಅಲ್ಲೊಂದು ದೊಡ್ಡ ಸ್ಕೂಲ್ ಇದೆ, ಒಳ್ಳೆ ಸ್ಕೂಲ್, ಅದೇನೋ ರೈಮಂಡ್ ಸ್ಕೂಲ್ ಏನೋ ಅಂತ ಗೊತ್ತಿಲ್ಲ ನನಗೆ. ಆ ಕಡೆ ಕ್ಯಾಂಪ್ಗಳಲ್ಲಿ ಇದು ಕ್ಯಾಂಪ್ ಸ್ಕೂಲ್. ಈ ಸ್ಕೂಲ್ ಪೇಂಟ್ ಮಾಡಿದ್ಮೇಲೆ ಆ ಚಿತ್ರಗಳನ್ನ ನೋಡಿ ಒಂದು ಮಗು, ಶ್ರೀಮಂತರ ಮಗಳು, ಅಲ್ಲಿಗೆ ಹೋಗೋ ಮಗಳು ಕಾನ್ವೆಂಟ್ಗೆ, ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲಿ ಚಿತ್ರಗಳು ಬರ್ದಿದ್ದಾರೆ, ನಾನು ಈ ಸ್ಕೂಲ್ ಹೋಗ್ತೀನಿ, ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಆಟ ಆಡಿದ್ವಿ. ಇನ್ನು ಮಗು ಮಾತು ಕೇಳಲೇಬೇಕು. ತಂದೆ ತಾಯಿ ಏನ್ ಮಾಡಿದ್ರೆ, ಆಯ್ತಮ್ಮ ನಿನ್ನ ಇಷ್ಟ, ಜಾಯಿನ್ ಆಗು ಅಂತ ಹೇಳ್ಬಿಟ್ಟು ಜಾಯಿನ್ ಆದ್ಮೇಲೆ ಇನ್ನಿಬ್ಬರು ಮಕ್ಳು ಅಲ್ಲಿಂದ ವಾಪಸ್ ಬಂದ್ಬಿಟ್ರು. ಇದು ಬಹಳ ಖುಷಿ ಆಯ್ತು. ಅಂದ್ರೆ ನಾನು ಹೇಳೋದು, ಯಾವ್ದೊಬ್ಬ ವ್ಯಕ್ತಿ ಒಳ್ಳೆ ಹೃದಯ ಇಟ್ಕೊಂಡು ಒಂದ್ ಕಡೆ ಹೋಗಿ ಪ್ರವೇಶ ಮಾಡಿ ಏನೋ ಮಾಡ್ತಾನೆ ಅಂತಂದ್ರೆ ನಿಜವಾಗ್ಲೂ ಅದಕ್ಕೆ ಪ್ರಕೃತಿನಲ್ಲಿ ಒಂದು ಸ್ಪಂದನೆ ಸಿಗುತ್ತೆ, ಪಂಚಭೂತಗಳು ಅದಕ್ಕೆ ಆಶೀರ್ವಾದನ ಮಾಡ್ತದೆ ಅನ್ನೋದಕ್ಕೊಂದು ಎಕ್ಸಾಂಪಲ್. ಹಾಗೆ ಆ ತರ ಮಾಡ್ತಾ ಇದ್ದಾರೆ, ಅದು ಬಹಳ ಖುಷಿ ಕೊಟ್ಟಂತ ವಿಚಾರ. ಇನ್ನೂ ಅನೇಕ ಕಡೆ, ಬಹಳಷ್ಟು ಕಡೆ ಕೆಲಸಗಳು ನಡೀತಾ ಇದಾವೆ, ನಾವು ಮೀಡಿಯಾಸ್ ಅಲ್ಲಿ ನೋಡ್ತಾ ಇರ್ತೀವಿ, ಬಹಳ ಸಂತೋಷ. ಸೊ ಅದ್ರ ಜೊತೆಗೆ ಅಂತವ್ರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥ ಹರೀಶ್ ಇರ್ಬೋದು,
ಇನ್ನ ಮುನ್ನ ಇರ್ಬೋದು, ರವಿ ಇರ್ಬೋದು, ಇವರೆಲ್ಲ ಇದ್ದಾರೆ. ಇವರೆಲ್ಲರೂ ಕೂಡ ಅವ್ರಿಗೆಲ್ಲ ಸಾಥ್ ಕೊಡ್ತಾ ಇದ್ದೀರಾ, ಬಹಳ ಸಂತೋಷ. ಇನ್ನ ನಮ್ಮ ಊರ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ನನಗೆ ಈ ವಾತಾವರಣ ನೋಡಿ ಬಹಳ ನನಗೆ ಎದೆ ತುಂಬ ಬಂದ್ಬಿಡ್ತು. ಈ ಚಪ್ರ, ಈ ಕಲರ್ಫುಲ್ ಅಕ್ಷರಗಳು, ಇದೆಲ್ಲ ಬರೆಯುವಂಥದ್ದು, ಇನ್ನೊಂದು ಮತ್ತೊಂದು ಮಾಡೋಂಥದ್ದು ನಾವು ಕಂಡೇ ಇರಲಿಲ್ಲ. ಇಂಥದ ಒಬ್ಬ ವ್ಯಕ್ತಿಯ ಕೊರತೆ, ಮಾಸ್ಟರ್ ಕೊರತೆ ನಮ್ಮೂರಲ್ಲಿ ಇತ್ತು. ಇದಕ್ಕೆ ಮೊದಲು ಬಹಳ ಪ್ರಯತ್ನಗಳು ಮಾಡಿದ್ವಿ ನಾವು, ಇಲ್ಲಿ ಪ್ರವೇಶ ಆಗ್ಬೇಕು, ಇಲ್ಲಿ ಏನಾದ್ರು ಮಾಡ್ಬೇಕು ಅಂತ ನಿಜವಾಗ್ಲು. ಆದ್ರೆ ಅವಕಾಶ ಸಿಗ್ಲಿಲ್ಲ. ಈಗ ಯಾಕೋ ನೋಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು. ಅಂತ ಮೇಸ್ಟ್ರುಗಳು ಇವತ್ತು ಅವ್ರಿಗೂ ಕೂಡ ಅಷ್ಟೈಶ್ವರ್ಯಗಳು ಭಗವಂತ ಕರೆಸ್ಲಿ ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಳ್ತೀನಿ. ಇನ್ನು ನಮ್ಮ ಅಂಗನವಾಡಿ ವಿಚಾರಕ್ಕೆ ಬಂದ್ರೆ ನಮ್ಮ ಮೇಡಮ್ನವ್ರು ಬಹಳ ಎಫರ್ಟ್ ಹಾಕಿ ಮಕ್ಕಳಿಗೋಸ್ಕರ ಅನೇಕ ಚಾಲೆಂಜ್ಗಳನ್ನ, ಊರಲ್ಲಿ ಅನೇಕ ವ್ಯತಿರಿಕ್ತವಾದಂಥ ವಾತಾವರಣಗಳಿದ್ದಾಗಲೂ ಕೂಡ ಅವರು ಗಟ್ಟಿ ಮನಸ್ಸು ಮಾಡಿ ಒಂದು ಹಂತಕ್ಕೆ ಮಕ್ಕಳಿಗೋಸ್ಕರ ಒಂದು ಒಳ್ಳೆಯ ಏರ್ಪಾಡುಗಳನ್ನ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿ ನಮ್ಮನ್ನೆಲ್ಲ, ನಮ್ಮ ಮನಸ್ಸನ್ನ ಗೆದ್ದು ಇವತ್ತು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಒಳ್ಳೇದಾಗ್ಲಿ. ಇನ್ನು ಮುಂದೆ ಕೂಡ ನಮ್ಮ ಕೈಲಾದಷ್ಟು ಏನೋ ಒಂದು ಸಣ್ಣ ಅಳಿಲು ಸೇವೆ ಮಾಡ್ಲಿಕ್ಕೆ ಅವಕಾಶ ಭಗವಂತ ಕೊಟ್ಟರೆ ಖಂಡಿತ ನಾವು ನೋಡ್ಕೊಳ್ತೀವಿ. ಊರಿನ ವಾತಾವರಣ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.